Oh, this is your house. Yes, oh, okay, okay. Ayyo. Ayyo. ಬಾಡ ಹೊರಗಡೆ ಬಿಟ್ಟು ಹೋಗೋಣ ಆಯ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಓಕೆ, ಇವಾಗ ನಿಮಗೆಲ್ಲ ಗೊತ್ತಿರೋ ಹಂಗೆ ಈ ವಿಷಯ ಬಂದು ತುಂಬ ಜನಕ್ಕೆ ಗೊತ್ತು ಹೆಂಗೆ ಅಂತ. ಏನಣ್ಣ ಸೇಪಾಗಿ ಹೋಗಿ ಊರು ಸೇರ್ಕೋಕಂಡ. ನನ್ನ ಮಗನೇ ಬೆರಳು ನೋಡಿ ಹೆಂಗೆ ತೋರಿಸ್ತಾನೆ. ಯಾವ ಬೆರಳು ತೋರಿಸಿದ ಅಣ್ಣ ಅವರು. ಇರಲಿ, ಅದಾನಿ ಗ್ರೂಪ್ ಅವರು ಈ ಚಾನ್ಸೇ ಇಲ್ಲ ಓಡಾಡಕ್ಕಿಲ್ಲಿ. ಅದಾನಿ ಗ್ರೂಪ್ ಅವರು ಈ ಧಾರಾವಿ ಸ್ಲಮ್ನ 7 ವರ್ಷಗಳಲ್ಲಿ 3 ಬಿಲಿಯನ್ ವರ್ತ್ಗೆ ಮಾರ್ಪಾಟು ಮಾಡೋಕ್ಕೆ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ. ಯಾವ ಥರ ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಒಂದು ಹಾಲು, ಒಂದು ಕಿಚನ್ನು ಮತ್ತು ಒಂದು ಟಾಯ್ಲೆಟ್ ಇರುತ್ತಂತೆ. ಆ ರೀತಿ ಬಿಲ್ಡ್ ಮಾಡಿಕೊಡ್ತೀವಿ ಅಂತ ಹೇಳಿದಾರಂತೆ. ಯಾಕ್ರೋ ಸೊ ನೆಕ್ಸ್ಟು 7 ವರ್ಷ ಆದಮೇಲೆ ಈ ಸ್ಲಮ್ ಈ ರೀತಿ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ. ಸೊ ಇವಾಗ ಒಳಗಡೆ ಹೋಗಿ ಯಾವ ಥರ ವಿಡಿಯೋ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಹೆಂಗೆ ಅಂತಂದರೆ, ಕೆಲವೊಂದು ಸರಿ ಈ ಥರ ಜಾಗದಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಗಲಾಟೆ ಅದು ಇದು ಮಾಡಿಬಿಡ್ತಾರೆ. ನೋಡೋಣ, ನಮ್ಮ ಕೆಲಸನ ಮಾಡ್ತಾ ಇರ್ಬೇಕಲ್ಲ. ಏನೇ ಆದ್ರೂ ಹೊಡೆದ್ರೂ ಸರಿ, ಬಡಿದ್ರೂ ಸರಿ, ಏನೇ ಮಾಡಿದ್ರು ಸರಿ, ಏನೋ ಒಂದು ಮಾಡಬೇಕಷ್ಟೆ. ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಹೆಂಗಿದೆ ಗೊತ್ತಾ? ವ್ಯೂ ಸಿಕ್ಕಾಪಟ್ಟೆ ಎಳೆದು ಗುರು. ಜನ ಮಾತ್ರ ಫುಲ್ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿದ್ದಾರೆ. ಹಣ್ಣು ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಚಪ್ಪಲಿ ವ್ಯಾಪಾರಿಗಳು, ಮತ್ತು ಈ ಮನೆಗೆ ಸಣ್ಣ ಪುಟ್ಟ ರಿಪೇರಿ ಐಟಮ್ ಸಪ್ಲೈ ಮಾಡ್ತಾರಲ್ಲ ಅದರ ವ್ಯಾಪಾರಿಗಳು. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಿರೋ ಹಾಗೆ ನಿರ್ಮಲ ಬೆಂಗಳೂರು, ನಮ್ಮ ಟಾಯ್ಲೆಟ್ ಇದೆಲ್ಲ ಬೆಂಗಳೂರಲ್ಲಿ, ಅದೇ ಥರದ ಟಾಯ್ಲೆಟ್ ವ್ಯಾಪಾರಿಗಳು, ಎಲ್ಲ ವ್ಯಾಪಾರಿಗಳು ಇಲ್ಲಿ ಇದ್ದಾರೆ. ಟೀ ಅಂಗಡಿ, ಹೋಟೆಲ್ಲು, ಸಣ್ಣ ಪುಟ್ಟ ಐಟಮ್ಗಳನ್ನ ಮಾರುವಂಥ ಅಂಗಡಿಗಳು, ಆಮೇಲೆ ಅಂದರೆ ಒಂದು 10x10 ಗ್ಯಾಪ್ ಸಿಕ್ಕಿದ್ರೆ ಸಾಕು ಎಲ್ಲಂದ್ರಲ್ಲಿ ಹೋಟ್ಲ್ ಹಾಕೊಂಡ್ಬಿಡೋದು, ಆ ಥರದ ವ್ಯಾಪಾರಿಗಳು, ಎಲ್ಲ ಥರದ ವ್ಯಾಪಾರಿಗಳು ಇಲ್ಲಿ ಇದ್ದಾರೆ. ನಾವು ಯಾವಾಗಲೂ ಅನ್ಕೋತೀವಿ ನಮ್ಮ ಮನೆಗಳಲ್ಲಿ ನಮ್ಮ ಮನೆ ಸರಿ ಇಲ್ಲ. ಯಾರಾದರೂ ನಮ್ಮ ಮನೆಗೆ ಬಂದಾಗ ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದಿಲ್ಲ ಇದಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಹೇಳ್ತಾನೆ ಇರ್ತೀವಿ. ಬಟ್ ಆದರೆ ಈ ಥರ ಸ್ಲಮ್ಮಲ್ಲಿ, ಈ ಥರ ಜಾಗದಲ್ಲಿ ಯಾವ ಥರ ಜನ ಜೀವನ ಮಾಡ್ತಾಯಿದ್ದಾರೆ, ಅವ್ರಿಗೆ ಏನೋ ಅನ್ಸಲ್ವಾ? ಅಂದರೆ ಲೈಫ್ ಬೋರ್ ಆಗಲ್ವಾ? ಏನು ಗುರು, ನಾವು ಈ ಥರ ಇದ್ದೀವಿ, ನಮ್ಮ ಮನೆ ತುಂಬ ಚಿಕ್ಕದು ಅಂತ ಅನ್ಸಲ್ವಾ ಅನ್ನೋ ಥರ ಥಾಟ್ಸ್ ಬಂತು ನನಗೆ. ಹೆಂಗೆ ಈ ಥರ ಜೀವನ ಮಾಡ್ತಾರೆ ಇಲ್ಲಿ? ಹೆಂಗಿದಾವೆ ಗೊತ್ತಾ? ಮನೆಗಳಿಗೆ ಹೋಗುವಂಥ ಮೆಟ್ಲುಗಳು ಹೆಂಗಿದ್ದಾವೆ ಅಂತ ನೋಡಿದ್ರೆ ಭಯ ಆಗುತ್ತೆ. ಹತ್ಬೇಕಾದ್ರೆ ಬಿದ್ದೋದ್ರೆ ಏನು ಕತೆ ಅಂತ ಭಯ ಆಗುತ್ತೆ. ಈಗ ಒಂದು ಅಂಗಡಿಗೆ ಹೋಗೋಣ ಅಂತ ಅಂಗಡಿಯವ್ರು ಬಾ ಅಂದರು, ಪರ್ಮಿಷನ್ ಕೇಳಿದೆ, ಬಾ ಅಂತ ಹೇಳಿದ್ರು. ಬನ್ನಿ ಹೋಗೋಣ. ಅಯ್ಯೋ ಅಯ್ಯೋ गाड़ी का रखा था कैसे आते हैं इधर? इधर कैसा आएगा ನೋಡಿ. ಈ ಜಾಗ ಕೆಳಗಡೆ ಹೆಂಗಿದೆ ನೋಡಿ. ಇಲ್ಲಿಂದ ಬರ್ತಾರೆ ಇವರು, ಇಲ್ಲಿಂದ ಹಿಂಗೆ ಬರ್ತಾರೆ, ಇಲ್ಲಿಂದ ಬಂದು ಅಂಗಡಿಗೆ ಹೋಗ್ತಾರೆ. ಕಸ್ಟಮರ್ कैसा आएगा इधर? ये शॉप है ना? कस्टमर कैसा आता है? वाह वाह वाह, गिर गया तो नहीं गिरेगा, पक्का ग्रिप. हाँ. कितना साल से काम कर रहे हैं? 5 साल हो. आपका और क्या काम करेंगे?
इधर ग्राफिक डिजाइनिंग है सब टी शर्ट में। हाँ ग्राफिक डिजाइनिंग। अभी क्या कर रहे हैं? जो रामनवमी का 22 तारीख प्रोग्राम है उसका बैनर बना। ರಾಮ ಮಂದಿರ ಹಾಂ. ರಾಮ ಮಂದಿರದು ಬ್ಯಾನರ್ ಏನೋ ರೆಡಿ ಮಾಡ್ತಿದಾರಂತೆ, ಅಲ್ಲಿ ನೋಡ್ಬೋದು ನೀವು. DTP ವರ್ಕ್ ಮಾಡೋದು ಅಣ್ಣ. ಸೊ ಇಷ್ಟು ಚಿಕ್ಕ ಆಫೀಸಲ್ಲಿ ಹತ್ತು ಬರೋಕ್ಕೆ ಕಷ್ಟ ಆಗುತ್ತೆ, ಕಸ್ಟಮರ್ ಹೆಂಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಇವ್ರ ಲೈಫ್ಗಳು ಹೆಂಗಿದೆ ಅಂತಂದರೆ ಪ್ರತಿ ಸೆಕೆಂಡು ಒಂಥರ ಚಾಲೆಂಜಿಂಗ್ ಲೈಫ್. आपका चैलेंजिंग लाइफ है उधर, बहुत चैलेंज का लाइफ है. थोड़ा दिक्कत होता है नहीं? हाँ होता है. ಥ್ಯಾಂಕ್ ಯು. ಅಣ್ಣ ಏನೋ ಇಳಿತಾವನೆ, ಬಟ್ ನನಗೆ ಎಲ್ಲ ಆಯೇಪ ಫ್ಲ್ಯಾಟ್ ಇದೆ ಗುರು ಇಲ್ಲಿ. बहुत दिक्कत है यार. कैसा जाते हैं कैसा आते हैं आपको मालूम है. Do you know it is Dharavi? It's the biggest slum in our Asia. हाँ एशिया पता है. हाँ वेर आर यू फ्रॉम? I'm from, my native is I'm from Kannada, from Yadgir. यादगिर कन्नड़ माताड़ी ಮತ್ತೆ. But I don't know Kannada that much. हाँ क्यों? But our parents are speaking, but I don't know that much of. ಓಹೋ ಓಕೆ. ಬಾರ್ನ್ ಅಂಡ್ ಬಾಟ್ ಅಪ್ ಹಿಯರ್ ಓನ್ಲಿ. Yes. We are ಓಕೆ ಇವ್ರು ನೋಡಿ ಯಾದಗಿರಿಯವರಂತೆ. ಇವ್ರಿಗೆ ಕನ್ನಡದವರೇ ಆದ್ರೂ ಇಲ್ಲೇ ಹುಟ್ಟಿಲ್ಲೇ ಬೆಳೆದಿರೋದ್ರಿಂದ ಕನ್ನಡ ಅಷ್ಟು ಬರಲ್ವಂತೆ. ಕೆಲವ್ರಿಗೆ ಹಿಂಗೆ ಇರುತ್ತೆ. ಏನು He knows ಮಾಡೋದು? Kannada very well. ಹಾಯ್ ಪಾತ್ನಿ ಇದ್ದಾರೆ ನೋಡಿ, ನಮ್ಮ ಕನ್ನಡದಲ್ಲೇ ಮಾತಾಡ್ಸಲ್ಲ, ನಮ್ಮ ಏನು ಮಾಡ್ತೀವಿ. ವಾಹ್ ಹೆಂಗಿದೆ ನೋಡು ಗುರು. How many people are living here in this place? In this area, so many people are there, maybe around lakhs. Oh. 5 lakhs something. 5 ಲಕ್ಷಕ್ಕೂ ಹೆಚ್ಚು ಜನ. ದಿಸ್ ಇಸ್ ಯುವರ್ ಹೌಸ್. ಓಕೆ ಒಳಗಡೆ ಮೊಬೈಲ್ ಶೂಟ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಇವ್ರ ಫ್ಯಾಮಿಲಿಯವರು ಇಲ್ಲಿಗೆ ಬಂದು ಮೋರ್ ದೆನ್ 50 ಇಯರ್ಸ್ ಆಗಿದೆಯಂತೆ. ಇವನ್ ಅವರು ಹಿಂದುಗಡೆ ಅವ್ರ ತಾತ ಮಲಗಿದ್ದಾರೆ. ಅವರು ಹುಟ್ಟಿ ಬೆಳೆದಿದ್ದು ಇಲ್ಲೇ ಅಂತೆ. ಆ್ಯಂಡ್ ಆಲ್ಸೋ ಇವ್ರ ತಂದೆ ತಾಯಿ ಕೂಡ ಇಲ್ಲೇ ಹುಟ್ಟಿ ಬೆಳೆದಿರೋದು. ಆ್ಯಂಡ್ ಇವರು ಕೂಡ ಅಷ್ಟೇ. ವಾಟ್ ಆರ್ ಯು ಸ್ಟಡಿ? I'm studied MCom. Yes, I'm recently working at ONGC office at Dharavi. ಓಕೆ. ಹೆಂಗೆ ಕತೆ? To make reports and all that for ONGC company. ವೆರಿ ಗುಡ್. ನೋಡಿ, ಒಂದು ಕಂಪ್ನಿಲಿ ನಮ್ಮಲ್ಲಿ ಇಟ್ಕೊಂಡು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರೋರು ಕಂಪ್ನಿಲಿ ಒಂದು ಕೆಲಸ ತೊಗೊಂಡಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಇವರಿಬ್ಬರು ಅವನ ಅಪ್ಪ ಅಮ್ಮ ಇವರು ಇಲ್ಲೇ ಹುಟ್ಟು ಬೆಳೆದಿರೋದಂತೆ. ಕರ್ನಾಟಕದಲ್ಲಿ ಯಾವ ಊರಲ್ಲಿ? ಯಾದಗಿರಿ. ಕನ್ನಡದವ್ರು ತುಂಬ ಜನ ಇದ್ದಾರೆ ಇಲ್ಲಿ. ಹೌದಾ? ಥ್ಯಾಂಕ್ ಯು. ಪಬ್ಲಿಕ್ ಟಾಯ್ಲೆಟ್. ಈ ಏರಿಯಾದವ್ರು ಎಲ್ಲರೂ ಬಂದು ಒಂದ ಮಾಡೋದೆಲ್ಲ ಇಲ್ಲೇ ಅಂತೆ. ಇದು ಪಬ್ಲಿಕ್ ಟಾಯ್ಲೆಟ್ ಈ ಏರಿಯಾಗೆ, ವಿಚ್ ಈಸ್ ವೆರಿ ಫೇಮಸ್ ಐ ಥಿಂಕ್. Cold drink, buddy. Come. या बोलो हाय. बोलो हाय. क्या नाम? राम. आर्यन. कॉलेज के लिए चाहिए, इंटर्नशिप के लिए थोड़ा मदद कर. कैच ना ಇಲ್ಲಿ ಹೆಂಗಿದೆ ಅಂದ್ರೆ मधु कैच इट. ವೇಟ್ ಐಲ್ ಕಮ್. ಓಕೆ. ಹೆಂಗೆ ಹೋಗ್ತಾರೆ ಗುರು ಇಲ್ಲಿ ಜನ. ಇನ್ನೊಂದು ಕಡೆ ಹೋಗ್ತಾ ಇದ್ದಿಲ್ಲಿ. ಯಪ್ಪ.
ये फैक्ट्री है, फैक्ट्री कौन सी फैक्ट्री है? हैंडवर्क, हैंडक्राफ्ट, हैंड एम्ब्रॉयडरी। ओह हो ओके ओके। वो साड़ी है क्या? साड़ी, साड़ी का ड्रेस पीसेस। ड्रेस पीसेस। ओह अच्छा, इधर आने का रास्ता कितना मुश्किल है ತುಂಬ ಕಷ್ಟ ಆಯ್ತು ಬರೋಕ್ಕಿಲ್ಲಿಗೆ. ಇವ್ರು ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಜೀವನ ಮಾಡ್ತಾರೆ ಅಂತಂದರೆ ಐ ಥಿಂಕ್ ತುಂಬ ಕಷ್ಟ ಗುರು. ನಾನು ಜಸ್ಟ್ ಮೇಲೆ ಹತ್ತು ಬರೋಕ್ಕಾಗಿಲ್ಲ ನನಗೆ. ಚೆನ್ನಾಗಿದೆಯಲ್ಲ ಎಲ್ಲ ಹ್ಯಾಂಡ್ ಕ್ರಾಫ್ಟ್, ಫುಲ್ಲು ಕೈಯಿಂದನೇ ಮಾಡ್ತಾಯಿದ್ದಾರೆ ಕುತ್ಕೊಂಡಿದ್ದು. ಓಕೆ ಇಲ್ಲಿಂದ ಇಳಿಯೋದೇ ಕಷ್ಟ ಗುರು. ಅಯ್ಯಪ್ಪ, ಅಯ್ಯೋ ಒಂದು ದಿನ ಕೂಡ ನಮಗೆ ಇಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಕಷ್ಟದಲ್ಲಿ ಇಂಥ ಪ್ಲೇಸಲ್ಲಿ ಇವರು ಜೀವನ ಮಾಡ್ತಾರೆ. ಇವ್ರು ಜೀವನ ಕಟ್ಕೊಂಡಿರೋದು ಇಲ್ಲಿ ಅಂದರೆ ಥಿಂಕ್ ಮಾಡಿ ಹಿಂಗಿರ್ಬೇಕು ಇವ್ರ ಕತೆಗಳು. ತುಂಬ ದಿನ ಅಂದ್ಕೊಂಡಿದ್ದೆ ಈ ಧಾರಾವಿಗೆ ಒಂದ್ಸರಿ ಬರಬೇಕು, ಇಲ್ಲಿ ಲೈಫ್ ಸ್ಟೈಲ್ ಜನಗಳದ್ದು ಹೆಂಗಿರುತ್ತೋ ನೋಡಬೇಕು ಅಂತ. ಸೊ ಫೈನಲಿ ನೋಡಾಯಿತು. ನಿಮಗೇನು ಅನ್ನಿಸ್ತು, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಇಲ್ಲಿಗೆ हाँ नहीं यूट्यूब क्या करते हो उसमें? इसका वीडियो लेके यूट्यूब में डालता हूँ. हाँ For what purpose you are taking video? यस जस्ट फॉर यूट्यूब ब्लॉग्स यूट्यूब. You're from Bangalore? या इसका भी वीडियो नहीं हाँ ಯೂಟ್ಯೂಬ್ ಅವರು ಪ್ರೆಸ್ ಅವರ ಅಂತ ಕೇಳಿದ್ರು. ಅವ್ರೇನೋ ಪ್ರೆಸ್ನವ್ರು ಅಂದ್ಕೊಂಡು ಏನೋ ಸಮಸ್ಯೆಗಳನ್ನ ಹೇಳಕ್ಕೆ ಬಂದರು. ಸೊ ನಮ್ದು ಆ ಥರ ಅಲ್ಲಮ್ಮ ಅಂದ್ಬಿಟ್ಟು ಎಸ್ಕೇಪ್. ಅಲ್ಲಿ ಯಾರೋ ಒಬ್ಬರು ಮುಸ್ಲಿಮ್ ಅವರು ಇಟ್ಕೊಂಬಿಟ್ಟಿರೋ ನನ್ನ ಮಾತಾಡ್ಕೊಂಡು ಅಲ್ಲೇ ಇದರ ಟೈಮ್ ಹೋಗುತ್ತೆ ಅಂದ್ಬಿಟ್ಟು ಎಸ್ಕೇಪ್